ಕಾರ್ಯಕ್ರಮ ಇದು. ನನಗೆ ನವೀನ್ ಕುಮಾರ್ ಅವರು ಮೊನ್ನೆ ಬಂದು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತಂದಾಗ ಇಲ್ಲ ನವೀನ್ ಅಣ್ಣ ನಾನು ಬಂದೇ ಬರ್ತೀನಿ ಅಂತ ಅಂದ್ಬಿಟ್ಟು ನಾನು ಅವ್ರಿಗೆ ವಾಗ್ದಾನವನ್ನು ಕೊಟ್ಟಿದ್ದೆ. ಮತ್ತೆ ನಿನ್ನೆ ನಾನು ಬೆಂಗಳೂರಿಗೆ ಹೋಗಿ ಇವತ್ತು ಉಳ್ಕೊಳ್ಬೇಕಾಯ್ತು. ಕಮಿಟಿ ಮೀಟಿಂಗ್ ಇತ್ತು. ಆಕ್ಚುಲಿ ಬೆಂಗಳೂರಲ್ಲಿ ಪ್ರತಿ ವಾರ ಕಮಿಟಿ ಮೀಟಿಂಗ್ ಇರ್ತದೆ ಶಾಸಕರಿಗೆ. ಆ ಮೀಟಿಂಗ್ ಇತ್ತು ನನಗೆ. ಅಂದ್ರೂ ಆ ಮೀಟಿಂಗ್ ಹೋಗ್ತಿದ್ರೆ ಪರವಾಗಿಲ್ಲಪ್ಪ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು, ಮತ್ತೆ ಅನಿರುದ್ಧಾಚಾರ್ಯವರ ಆಶೀರ್ವಾದವನ್ನು ಪಡಿಬೇಕು, ಹನುಮನ ಆಶೀರ್ವಾದವನ್ನು ಪಡಿಬೇಕು ಅಂತ ಅಂದ್ಬಿಟ್ಟು ನಾನು ಬಂದಿದ್ದೀನಿ. ಹನುಮನ ಬಗ್ಗೆ ನಾನು ಹೆಚ್ಚಿಗೆ ಏನು ಮಾತಾಡುವಂಥದ್ದೇನೂ ಇಲ್ಲ. ಹನುಮಂತ ವೃತ ಯಾಗ ಯಜ್ಞ ಹೋಮ ಹವನ ಎಲ್ಲವನ್ನು ಮಾಡಿಸುವಂಥದ್ದು ನಾವು ಮಾಡಿಸ್ಬೇಕು ಅಂದ್ರೂ ನಿಮ್ಗಳ ಕೈಲೇ ಮಾಡಿಸ್ಬೇಕು. ಹಾಗಾಗಿ ನಾನು ಈ ಹನುಮಂತ ವೃತ್ತದ ಬಗ್ಗೆ ಆಗಲಿ, ಹನುಮನ ಗುಣಗಳ ಬಗ್ಗೆ ಆಗಲಿ, ನಿನ್ನೆ ನಾನು ನಮ್ಮ ಅರಸೂರಿನಲ್ಲಿರುವಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ, ಹನುಮಂತ ದೇವಸ್ಥಾನಕ್ಕೆ. ಅಲ್ಲಿ ಪುರೋಹಿತರು ಆ ಹನುಮಂದು ಆ ಪೂಜೆಯಲ್ಲಿ ನಿಂತಿದ್ದಾಗ ನನಗೆ ಸಂಕಲ್ಪ ಮಾಡಿದ ನಂತರ ಅವರು ಹನುಮನ ಬಗ್ಗೆ ಶ್ಲೋಕ ಹೇಳಕ್ಕೆ ಶುರು ಮಾಡಿದ್ರು. ನನಗೆ ಆಶ್ಚರ್ಯ ಆಗೋಯ್ತು. ಹೆಚ್ಚು ಕಡಿಮೆ 10 ನಿಮಿಷ ಹನುಮನ್ನ ವಿವಿಧ ನಾಮದಲ್ಲಿ ಅವನನ್ನ ಸ್ಮರಿಸಿದ್ರು. ಅವರು ಹನುಮನಿಗೆ ಇಷ್ಟೊಂದು ಹೆಸರುಗಳಾಯ್ತಾ, ಇಷ್ಟೊಂದು ತರ ಅವನನ್ನ ಸ್ಮರಿಸ್ತಾರ ಹನುಮಂತನ ಅಂತ ಅನ್ನೋದು ನಿಜವಾಗ್ಲೂ ಖುಷಿ ತರುವಂತ ವಿಚಾರ. ನಿನ್ನೆ ತಾನೇ ಹನುಮ ಜಯಂತಿ ಒಂದು ತಿಂಗಳು ಪೂರ್ತಿ ಹನುಮ ಜಯಂತ್ಯೋತ್ಸವ ಕಾರ್ಯಕ್ರಮಗಳನ್ನ ಇಡೀ ಮೈಸೂರು ನಗರದಲ್ಲಿ, ಇಡೀ ರಾಜ್ಯಾದ್ಯಂತ ಮಾಡುವಂಥದ್ದನ್ನ ನಾವು ಕಾಣ್ತೀವಿ. ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ತುಂಬಾ ಖುಷಿಯಿಂದ ಸಂತೋಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಉತ್ತರಾದಿ ಮಠದ ಗುರುಗಳು ಇವತ್ತು ಇಲ್ಲಿ ಆಸೀನರಾಗಿದ್ದಾರೆ. ಪಂಡಿತ್ ಶ್ರೀ ಅನಿರುದ್ಧಾಚಾರ್ಯ ಪಾಂಡುರಂಗಿ ಅವರ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ, ಅವರ ವೇದಿಕೆಯಲ್ಲಿ ನಾನು ಒಬ್ಬ ಇವತ್ತು ಆಸೀನನಾಗಿರೋದು ನಿಜವಾಗ್ಲೂ ನನಗೆ ಸಂತೋಷದ ವಿಚಾರ. ಮತ್ತೆ ಅವರು ನನ್ನನ್ನ ನಿಮ್ಮನ್ನ ಡೈರೆಕ್ಟ್ ಆಗಿ ನೋಡಿಲ್ಲ, ಇವತ್ತು ನಿಮ್ಮನ್ನ ಡೈರೆಕ್ಟ್ ಆಗಿ ನೋಡಿದೆ ಅಂತ ಅಂದ್ರು. ನನಗೆ ಖುಷಿ ಆಯ್ತು. ಅವರ ಆಶೀರ್ವಾದವನ್ನು ನಾನು ಪಡೆದಿದ್ದೀನಿ ಅಂತ ನನಗೆ ಸಂತೃಪ್ತಿ ಆಗಿದೆ. ಮತ್ತೆ ಹನುಮ ಜಯಂತ್ಯೋತ್ಸವನ್ನ ಅವರ ಸಮಕ್ಷಮದಲ್ಲಿ ಹನುಮನ್ನ ನಾನು ಬೇಡ್ಕೊಳ್ಳೋದು ನಿಜವಾಗ್ಲೂ ಖುಷಿ ತರುವಂತ ವಿಚಾರ ಅಂತ ಭಾವಿಸ್ತಾ, ಅದೇ ರೀತಿ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವಂತ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಹಿರಿಯ ಉಪಾಧ್ಯಕ್ಷರಾದಂತ ಸರ್ಕಾರದ ಸುಪರ್ದಿಯಲ್ಲಿ ಇದ್ದಂತಹ ಈ ಒಂದು ದೇವಸ್ಥಾನ ಪೂಜಾ ಕೈಂಕರ್ಯಗಳು ಎಲ್ಲ ವ್ಯವಸ್ಥೆಗಳು ತುಂಬಾ ಚೆನ್ನಾಗಿ ನಡೆಯಬೇಕು ಅನ್ನುವ ಉದ್ದೇಶದಿಂದ ನಮ್ಮ ಸರ್ಕಾರ ಪೂಜ್ಯ ಶ್ರೀಪಾದಂಗಳವರಿಗೆ ಗೊತ್ತಿದೆ, ಸರ್ಕಾರ ವಹಿಸಿದೆ ಅನ್ನುವುದಕ್ಕಿಂತ ಆಂಜನೇಯನೇ ಒಲದು ಸ್ವಾಮಿಗಳಿಂದ ಪೂಜೆಯನ್ನು ಸ್ವೀಕಾರ ಮಾಡುವುದಕ್ಕಾಗಿ ಅವರಿಗೆ ಒಲದು ಬಂದಿದ್ದಾನೆ ಅಂತ ನಾವೆಲ್ಲರೂ ಕೂಡ ತಿಳಿದುಕೊಳ್ಳಬಹುದು. ಅಂತಹ ಈ ಒಂದು ಚಿಕ್ಕ ಸಾಮಾನ್ಯವಾಗಿ ನಮ್ಮೆಲ್ಲರಿಗೆ ಅನಿಸ್ತಾ ಇರ್ತದೆ, ಏನ್ರಿ ನೀವು ಆಂಜನೇಯನ ಬಗ್ಗೆ ಹೇಳುವಾಗ ಎಲ್ಲರಿಗೂ ಅವರೇ ಉಸಿರಾಟ ಕೊಡ್ತಾರೆ, ಎಲ್ಲರಿಗೂ ಹೀಗೆ ಅಂತ ಹೇಳ್ತೀರಿ. ನಾವಿರೋದೇ ಒಂದು 4 ಅಡಿ 5 ಅಡಿ ಇರ್ತೇವೆ. ನಮ್ಮ ದೇಹದೊಳಗೆ ಒಂದು ಇನ್ನೂ ಚಿಕ್ಕ ರೂಪದಲ್ಲಿ ಹನುಮಂತ ದೇವರು ಇರ್ತಾರೆ. ಅವ್ರು ಹೇಗೆ ಇಷ್ಟು ಜನ ನೋಡ್ಕೊಳ್ತಾರೆ ಅಂತ, ಅನ್ನೋದಕ್ಕೊಂದು ಉದಾಹರಣೆ ಬೇಕಾದ್ರೆ, ಇಷ್ಟು ದೊಡ್ಡ ದೇವಸ್ಥಾನದಲ್ಲಿರುವ ಇಷ್ಟು ಪುಟ್ಟ ಹನುಮಂತ ಇವತ್ತು 1008 ಶ್ರೀ ಸತ್ಯಾರ್ಥ ತೀರ್ಥ ಪಾದಂಗಳರವರ ದಿವ್ಯ ಚರಣಗಳಿಗೆ ನನ್ನ ನಮಸ್ಕಾರಗಳನ್ನು ಮಾಡುತ್ತಾ, ಈ ದಿನದ ಈ ವೇದಿಕೆಯ ಒಂದು ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ಪಂಡಿತ್ ಅನಿರುದ್ಧಾಚಾರ್ಯ ಪಾಂಡುರಂಗಿರವರೇ, ಈ ಕ್ಷೇತ್ರದ ಭಾಷಣ ಮಾಡತಕ್ಕಂಥ ಸಂದರ್ಭ ಇದಲ್ಲ. ಬಹಳಷ್ಟು ಜನ ನಾವು ಮಠಾಧೀಶರನ್ನ ಮತ್ತು ಮಠದ ವ್ಯವಸ್ಥಾಪಕರುಗಳನ್ನ ನಾನು ನೋಡಿದ್ದೀನಿ. ಅದರಲ್ಲಿ ವಿಶೇಷವಾಗಿ ನನ್ನ ಗೌರವಗಳಿಗೆ ನಮಸ್ಕಾರಗಳಿಗೆ ಪಾತ್ರರಾದಂಥವರು ನಮ್ಮ ಅನಿರುದ್ಧಾಚಾರ್ಯ ಪಾಂಡುರಂಗಿರವರು. ಇದೇ ಜಾಗದಲ್ಲಿ ಸುಮಾರೊಂದು 4-5 ವರ್ಷಗಳ ಹಿಂದೆ ನಾನು ಅವ್ರನ್ನ ನೋಡಿದಾಗ ನಿಜಕ್ಕೂ ಕೂಡ ಇಷ್ಟು ಸಣ್ಣ ವಯಸ್ಸಿಗೆ
ಇಷ್ಟು ವಿಚಾರಗಳನ್ನ, ಇಷ್ಟು ಒಂದು ಪ್ರತಿಭೆ ಒಬ್ಬ ಮನುಷ್ಯನಿಗೆ ಇರ್ಲಿಕ್ಕೆ ಸಾಧ್ಯನಾ ಅನ್ನತಕ್ಕಂಥದ್ದು ಅವತ್ತು ನೋಡಿ ಬಹಳ ಆಶ್ಚರ್ಯ ಆಯ್ತು ನನಗೆ 4-5 ವರ್ಷದಿಂದ. ಅವರು ಈ ತರ ರೆಗ್ಯುಲರ್ ಮಾತಾಡೋದು ನಿಮ್ಗೆ ಕಾಮನ್ ಅನ್ನಿಸ್ಬೋದು, ಬಟ್ ನಿಜಕ್ಕೂ ಕೂಡ ಅವರ ಬಾಯಲ್ಲಿ ನೀವು ಮಹಾಭಾರತ ಆಗ್ಬೋದು ಅಥವಾ ಬೇರೆ ಬೇರೆ ಧಾರ್ಮಿಕ ವಿಚಾರಗಳು ಅವರು ಕಣ್ಣು ಮುಚ್ಚಿ ಒಂದ್ಸಲಿ ಮಾತಾಡಕ್ ಶುರು ಮಾಡಿದ್ರೆ ಅದರ ಅರ್ಥ ನಿಜಕ್ಕೂ ಕೂಡ ಆಕಾಶ ಮುಟ್ಟತಕ್ಕಂತ ವಿಚಾರಗಳು ಅವರ ಬಾಯಲ್ಲಿ ಎಷ್ಟು ಸಲೀಸಾಗಿ ಬರುತ್ತೆ ಅಂತಂದ್ರೆ ಅವರ ಪಾಂಡಿತ್ಯ ಅಷ್ಟರ ಮಟ್ಟಕ್ಕೆ ಇದೆ. ಹೆಚ್ಚಿನ ಸಮಯ ತಗೊಳ್ಳದೆ ನಮ್ಮ ಹರೀಶ್ ಗೌಡ್ರು ವಿಶೇಷವಾಗಿ ಇವತ್ತು ನಮ್ಮ ಒಂದು ಮನವಿಗೆ ಹೋಗೊಟ್ಟು ಬಂದಿದ್ದಾರೆ. ಅನೇಕ ಕಾರ್ಯಕ್ರಮಗಳಿದ್ರು ಕೂಡ ಅವ್ರು ಹೇಳ್ದಂಗೆ ಬೆಂಗಳೂರಿಗೆ ಅವರು ತೆರಳಬೇಕಾದಂತ ಸಂದರ್ಭ ಇದ್ರೂ ಕೂಡ ನಮ್ಮ ಒಂದು ಸಮುದಾಯದ ಈ ಭಗವಂತನ ಒಂದು ಅವ್ರದೇ ಕ್ಷೇತ್ರದಲ್ಲಿ ನಡೆಯತಕ್ಕಂತ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಧ್ಯೆ ಅವರು ಬಂದು ಕೂತಿರೋದು ನಿಜಕ್ಕೂ ನಮ್ಮ ಒಂದು ಒಂದು ಸುದೈವ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಹರೀಶ್ ಗೌಡ್ರು ತಮಗೆ ಗೊತ್ತಿರಬಹುದು, ಬಹಳಷ್ಟು ಹೋರಾಟ ಮಾಡಿಕೊಂಡು ಅವರೇನು ಅವರ ತಂದೆಯವರಾಗ್ಲಿ ಅವರ ಮನೆಯಲ್ಲಿ ರಾಜಕೀಯದ ಒಂದು ಹಿನ್ನೆಲೆ ನನಗೆ ಅಷ್ಟಾಗಿ ತಿಳಿದು ಬಂದಿಲ್ಲ, ಬಟ್ ಅವರ ಒಂದು ಸ್ವಂತ ಶಕ್ತಿ ಮೇರೆಗೆ ಸುಮ್ಮನೆ ಶಾಸಕರಾಗಿಲ್ಲ, ಅವರ ಒಂದು ಸ್ವಂತ ಶಕ್ತಿ ಮೇರೆಗೆ ಒಂದು ಪಕ್ಷದಲ್ಲಿದ್ದು ಅವರು ನಗರಾಧ್ಯಕ್ಷ ಆಗಿದಾಗಿಂದನೂ ಕೂಡ ನಾನು ನೋಡ್ತಾ ಇದ್ದೀನಿ. ನಾನು ಲಂಡನ್ ನಲ್ಲಿ ಮಾಸ್ಟರ್ಸ್ ಡಿಗ್ರಿ ಮಾಡ್ಕೊಂಡು ವಾಪಸ್ ಬಂದ್ಮೇಲೆ ನಾನು ಕಲಾಮಂದಿರದ ಕೆಲವು ಕಾರ್ಯಕ್ರಮಗಳಲ್ಲಿ ನಾನು ನೋಡ್ರು ಒಟ್ಟಿಗೆ ಇದ್ದಾಗ ಅವರಾಗ್ಲೇ ನಗರಾಧ್ಯಕ್ಷ ಆಗಿದ್ದಂಥವ್ರು. ಹಾಗಾಗಿ ಅಲ್ಲಿ ಅವ್ರಿಗೆ ಅನ್ಯಾಯ ಆಗಿ ಏನೇನೋ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಅವರ ಒಂದು ಸ್ವಂತ ಶಕ್ತಿಯಿಂದ ಅವರು ಎಷ್ಟೋ ಜನ ಕಾರ್ಪೊರೇಟರ್ಗಳನ್ನ ಬರೀ ಅವರ ಹೆಸರು ಮೇಲೆ ಗೆಲ್ಸ್ಕೊಂಡ್ ಬಂದ್ರು ಕಾರ್ಪೊರೇಟರ್ಗಳನ್ನ. ಅದನ್ನ ಮನಗೊಂಡು ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಸೇರಿ ಅವ್ರನ್ನ ಈ ಸಲ ಅವಕಾಶ ಕೊಟ್ಟು ಶಾಸಕರು ಮಾಡ್ಬೇಕು ಅನ್ನತಕ್ಕಂಥ ನಿಟ್ಟಲ್ಲಿ ನೂರಾರು ಜನ ಆಶೀರ್ವಾದ ಮಾಡಿ ಅವ್ರ ಕೈ ಹಿಡಿದಿದ್ರಿಂದ ಅವರ ಒಂದು ಕ್ರಿಯಾಶೀಲತೆ, ಅವರ ಒಂದು ಕಾರ್ಯಕ್ರಮಗಳ ಪರ್ವ ನೋಡಿ ಅವರ ಒಂದು ಆಕ್ಟಿವ್ ಒಂದು ಮೈಂಡ್ ಸೆಟ್, ಮತ್ತೆ ಎಷ್ಟೊತ್ತಿಗೆ ಫೋನ್ ಮಾಡಿದ್ರು ಕೂಡ